ಚಿತ್ರರಂಗದ ಹಿರಿಯ ನಿರ್ದೇಶಕರು, ನಿರ್ಮಾಪಕರು, ನಟರು ಆದಂತಹ ಓಂ ಪ್ರಕಾಶ್ ಅವರ ಮೇಲೆ ಒಂದು ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಸೊ ಏನ್ ಆರೋಪ, ಅದು ಯಾಕ ಕೇಳಿ ಬರ್ತಾ ಇದೆ, ಅದು ನಿಜವಾ ಸುಳ್ಳ, ಅವರ ಪ್ರತಿಕ್ರಿಯೆ ಏನು, ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ, ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಹಣದ ವಿಚಾರವಾಗಿ ವಂಚನೆ ಮಾಡಿದೀರಾ, ಅದು ಕೋಟಿ ಕೋಟಿ ಹಣವನ್ನ ಸಿನಿಮಾಗೆ ಅಂತ ಹೇಳ್ಬಿಟ್ಟು, ಸಹಾಯಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಆ ಒಂದು ಸೌಹಾರ್ದತೆಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಕಂಪ್ಲೇಂಟ್ ಕೂಡ ರೈಸ್ ಆಗಿದೆ. ಸೊ ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನಮ್ಮ ಸುವರ್ಣ ನ್ಯೂಸ್ಗೆ? ದುಡ್ಡು ತಗೊಂಡಿರೋದು ನಿಜ, ಅದು ಸಿನಿಮಾಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಇದು ಗೋಪ್ಯವಾದ ಅಂದ್ರೆ ಸಿನಿಮಾ ಸೀಕ್ರೆಟ್ ಇದೆ. ಆಕ್ಚುಲಿ ಸಿನಿಮಾ ಒಳಗಡೆ ಇರಬೇಕು, ಇದು ಹೊರಗಡೆ ಬಂದ್ರೆ ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಿರೋದು. ನಾವು ತುಂಬಾ ಸಿನಿಮಾಗಳೆಲ್ಲ ಮಾಡಿದೀವಿ, ಈ ರೀತಿ ಎಲ್ಲ ಇದಿಲ್ಲ. ಬಟ್ ಈ ರೀತಿ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಬಂದು ಕೂತ್ಕೊಂಡು ಈ ತರ ಮಾತಾಡ್ತಿರೋದು. ನಮ್ಮ ಫೈನಾನ್ಸ್ ಮಾಡಿರೋರು ಬೇರೆಯವರು, ವಾಸುದೇವ್ ರೆಡ್ಡಿ ಅಂತ ಹೇಳಿ, ಅವ್ರು ಬಂದು ಕೂತ್ಕೊಂಡು ಮಾತಾಡ್ಬೋದಲ್ಲ ಪಾಪ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ವಾಸುದೇವ್ ರೆಡ್ಡಿ ಅವರು ಮತ್ತೆ ಭಾಸ್ಕರ್ ಶೆಟ್ಟಿ ಅವರು, ಮತ್ತೆ ಜೊತೆಗೆ ಮಹಿಳೆಯರು ಕೂಡ ಸಹಾಯ ಮಾಡಿದ್ದಾರೆ. ಸೊ ಅವರು ಕೂಡ 4 ಜನ ಒಟ್ಟಾಗಿ ನಿಮ್ಮ ಮೇಲೆ ಆರೋಪ ಮಾಡ್ಲಿ. ಏನಂದ್ರೆ ಈಗ ಅವ್ರೇನ್ ಕಂಪ್ಲೇಂಟ್ ಮಾಡಿದ್ರು ಅದು ನನ್ ಮಾತಾಡ್ತಾರೆ, ನನ್ ಕರೆಸ್ತಾರಲ್ಲ, ನಾನು ಅವಾಗ 100% ಅದಕ್ಕೇನು ಉತ್ತರ ಕೊಡ್ಬೇಕು ನಾನು ಖಂಡಿತ ಕೊಡ್ತೀನಿ. ಸೊ ಆ ಒಂದು ಇದನ್ನ ಎಲ್ಲಾದ್ರೂ ಒಂದ್ ಕಡೆ ನಾವು ಆರಾಮಾಗಿ ಸಿನಿಮಾದವ್ರು ಆಗಿರೋದ್ರಿಂದ ನಾವೆಲ್ಲ ಕುತ್ಕೊಂಡು ಮಾಡ್ಬೋದಾಗಿತ್ತು. ಅವ್ರು ದುಡ್ಡು ಕೊಟ್ಟಿರೋದು ನಿಜ, ಖಂಡಿತ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆಮೇಲೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಯಾಕೆಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಈಗ ನನ್ನ ವೈಫು ಅಕೌಂಟ್ಗೆ ನಾನೇ ಹಾಕಿಸ್ಕೊಂಡಿರೋದು. ಯಾಕಂದ್ರೆ ನಾನು ಟೆನ್ಷನ್ ಇರ್ತೀನಿ, ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ ನಾನೇ ಅವ್ರ ಅಕೌಂಟ್ಗೆ. ಅವ್ರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ, ಅವ್ರನ್ನ ಸುಮ್ನೆ ಹೇಳ್ಕೊಂಬಂದು ಇದ್ ಮಾಡ್ತಾರೆ. ಆಮೇಲೆ ನನ್ನ ಮಗನ ಸುಮ್ನೆ ಕರ್ಕೊಂಡ್ ಬರ್ತಿದ್ದಾರೆ ಇವರು. ಸೊ ನೋ ಪ್ರಾಬ್ಲಮ್, ಅದ್ರ ಟೆನ್ಷನ್ ತಗೊಳ್ಳೋಂತ ಮ್ಯಾಟ್ರ್ ಏನಲ್ಲ, ಇದು ಸಾಲ್ವ್ ಆಗುವಂತ ಮ್ಯಾಟ್ರ್ ಇದು. ನೀವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಿ, ಅದಕ್ಕೆ ಕರೆಸ್ತಾರೆ, ಮಾತಾಡ್ತಾರೆ, ಅದ್ರಲ್ಲಿ ಏನಿದೆ ಲಾಜಿಕಲಿ ಕೇಳ್ತಾರೆ. ಅದು ನನ್ನ ಧ್ಯೇಯ. ಈಗ ಡೆನ್ನಿಸ್ ಅವರ ವಿರುದ್ಧವೂ ಕೂಡ ಕಂಪ್ಲೇಂಟ್ ರೈಸ್ ಆಗಿದೆ ಸರ್, ಅವ್ರ ವಿರುದ್ಧವೂ ಕೊಟ್ಟಿದ್ದಾರೆ, ನಿಮ್ ವಿರುದ್ಧವೂ ಕೊಟ್ಟಿದ್ದಾರೆ. ಸೊ ಧರ್ಮಪತ್ನಿಯನ್ನ ಎಳೆಯುವಂತ ಕೆಲಸ ಯಾಕಾಯ್ತು? ಅಂಡ್ ಅವ್ರ ಹತ್ರ ಎಲ್ಲ ದಾಖಲಾತಿಗಳು ಕೂಡ ಇದೆಯಂತೆ, ಅದನ್ನ ಸಬ್ಮಿಟ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದೀವಿ ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ನಿಯರ್ಲಿ 70 to 80 lakhs ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರುವಂತಹ ದಾಖಲಾತಿಗಳು ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಜಾಸ್ತಿ ಮಾಡಿದ್ದಾರೆ ಮೇಡಮ್, ಅದು ಕಮ್ಮಿ ಹೇಳಿರೋದು. ಅವರು ಇನ್ನೂ ಜಾಸ್ತಿ ಮಾಡಿದ್ದಾರೆ, ನಮ್ಮ ಹತ್ರ ಇದೆ, ಇನ್ನೂ ಜಾಸ್ತಿ ಮಾಡಿದ್ದಾರೆ ಪಾಪ. ಅದೆಲ್ಲ ವಾಸುದೇವ್ ರೆಡ್ಡಿ ಅವರು ನಮ್ಗೇನ್ ದುಡ್ಡು ಕೊಟ್ಟಿದ್ದಾರೆ. ಭಾಸ್ಕರ್ ಅನ್ನೋರು ಏನಿದ್ದಾರೆ ಅಂತಂದ್ರೆ, ಅವರು ನಮ್ ಪಿಕ್ಚರ್ ಆಕ್ಟ್ ಮಾಡಕ್ಕಿಂತ ಬಂದಾಗ ನಾನು ಅವ್ರ ಹತ್ರ ಅಮೌಂಟ್ ಕೇಳಿದ್ ನಿಜ. ಮಾಡಿದಾಗ ಅವರು ನಾನು ಹೀರೋ ಅಂತ ಪ್ರಮೋಟ್ ಮಾಡಿ ಪಬ್ಲಿಸಿಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ಗೊಂದು ಒಳ್ಳೆ ದೊಡ್ಡ ಫೈನಾನ್ಸರ್ ನಿರಂಜನ್ ಅಂತ ಹೇಳಿ. ಸೊ ಅವ್ರು ನನ್ನ ಪಿಕ್ಚರ್ಗೆ ಫೈನಾನ್ಸ್ ಮಾಡ್ಬೇಕಿತ್ತು. ಅವರು ಏನು ಪ್ರಕಾಶ್ ಅವರೇ, ಇವ್ರನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ, ನಿಮ್ಗೆ ಏನಕ್ಕೆ, ನಿಮ್ಮಂತ ಒಬ್ಬ ಎಮಿನೆಂಟ್ ಡೈರೆಕ್ಟರ್ ಹೀಗೆ ಅಂತ ಹೇಳಿ ಫೈನಾನ್ಸ್ ನಿಲ್ಲಿಸ್ಕೊಟ್ರು. ಇವ್ರು ಹೀರೋ ಅಂತ ಪಬ್ಲಿಸಿಟಿ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಹೇಳ್ದೆ, ನಿಮ್ಗೆ ಯಾರು ಹೀರೋ ಪಬ್ಲಿಸಿಟಿ ಕೊಡಕ್ ಹೇಳಿದ್ದು, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ಯಾರು? ಈ ಪಿಕ್ಚರ್ ಏನ್ ಮಾಡ್ತಾ ಇದ್ದೀನಿ ನಾನು, ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್, ನಿಮಿಕಾ ರತ್ನಾಕರ್ ಹೀರೋ ಹೀರೋಯಿನ್ ಎರಡು ಅವರೇ. ಇದ್ರಲ್ಲಿ ಒಂದ್ ಪಾತ್ರ ನೀವು ಅಂತ ಹೇಳಿದೀನಿ, ನಿಮ್ಗೆ ನಾನು ಹೀರೋ ಅಂತ ಹೇಳಿದಿನ, ನೀವ್ ಹೆಂಗ್ ಅದನ್ನ ಮಾಡಿದ್ರಿ ಅಂತ ಹೇಳಿ ಅದ್ರಲ್ಲಿ ಏನೋ ಗಲಾಟೆ ಆಯ್ತು, ಇದಾಯ್ತು. ಆಮೇಲೆ ಅದನ್ನ ದೊಡ್ಡ ಫೈನಾನ್ಸಿಂಗ್ ಇದೇ ಮೂಮೆಂಟ್ ನಿಂತೋಯ್ತು. ಆಮೇಲೆ ಅದರಿಂದ ಆಮೇಲೆ ನಾನೇ ದುಡ್ಡು ಹಾಕಿ ಇದು ಮಾಡಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದು ಮಾಡಿ, ಆಮೇಲೆ ನಮ್ಮ ವೈಫು ಅವರ ಸ್ನೇಹಿತರ ಹತ್ರ, ಅವರು ಎಷ್ಟೋ ಜನ ಲೇಡೀಸ್ ಹತ್ರ ಕೊಟ್ಟಿದ್ದಾರೆ, ಮಾಡ್ಕೊಂಡು ನಾನು ಅದನ್ನ ಪಿಕ್ಚರ್ ಮಾಡಿ ಶುರು ಮಾಡಿದೆ. ಆ ಟೈಮಲ್ಲಿ ವಾಸುದೇವ್ ರೆಡ್ಡಿ ಅವರು ಬಂದ್ರು, ಅವರು ಪಾಪ ಸಹಾಯ ಮಾಡಿದ್ರು, ದುಡ್ಡು ಹಾಕಿದ್ದಾರೆ, ತುಂಬಾ ಹಾಕಿದ್ದಾರೆ, ಇಲ್ಲ ಅಂತ ನಾನು ಹೇಳಿ. ಅದಕ್ಕೆ ಏನ್ ಬೇಕು ದಾಖಲಾತಿಗಳಿದೆ, ಅವ್ರ ಹತ್ರ ಇರ್ಲಿ ಬಿಡಿ, ನನ್ನ ಹತ್ರನೂ ಇದೆಯಲ್ಲ, ಅವ್ರೊಬ್ಬರ ಹತ್ರನೂ ಇದೆ. ಆಮೇಲೆ ನಾನು ಯಾವತ್ತೂ ಕೊಡಲ್ಲ ಅಂತ ಹೇಳಿಲ್ಲ. ಸಿನಿಮಾ ಮುಗಿದ್ಮೇಲೆ ತಗೊಳ್ಳಿ, ನೀವೇ ಸಿನಿಮಾನೇ ಅವ್ರ ಹೆಸರು ಬರ್ಕೊಟ್ಟಿದ್ದೀನಿ ನಾನು, ತಗೊಳ್ಳಿ, ಈ ಸಿನಿಮಾದಲ್ಲಿ ಏನೇನು ಹಣ ಬರುತ್ತೆ ಎಲ್ಲ ನೀವೇ ಇಟ್ಕೊಳ್ಳಿ, ನಿಮ್ದೆಲ್ಲ ನಿಲ್ತು, ನಿಮ್ದೆಲ್ಲ ಮುಗೀತು ಅಂತ ಅಂದ್ಮೇಲೆ ನನಗ್ ಕೊಡಿ. ಬಟ್ ಭಾಸ್ಕರ್ ಶೆಟ್ಟಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಹಣವನ್ನ ಕೇಳುವಂತ ಹೋದಂತ ಸಂದರ್ಭದಲ್ಲಿ ಧಮಕಿ ಹಾಕಿದ್ರು, ನೀವು ಎಲ್ಲಿ ಇವಾಗ ಯಾರ ಹತ್ರ ಹೋಗ್ತಿದ್ದೀರಾ ಕಾನೂನು ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳಿ, ಅವ್ರ ಹತ್ರನೇ ಹಣ ಇಸ್ಕೊಳ್ಳಿ ಅಂತ ಹೇಳಿದ್ರು ಅನ್ನೋ ಮಾತು ಹೇಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ? ಅವ್ರು ಇಸ್ಕೊಳ್ಳಿ ಅಂತ ನಾನು ಹೇಳಿಲ್ಲ, ಅವ್ರು ಕೊಡ್ತಾರಾ ಅಂತ ಕೇಳಿ. ಅವ್ರು ಕೊಡ್ತಾರಾ? ಈಗ ನಿಮ್ಮ ಹತ್ರ ಮಾತಾಡ್ತಾರೆ, ನೀವು ಕೊಡ್ತೀರಾ ಕಾಸನ್ನ? ಇಲ್ಲ, ನಾನು ಹೇಳಿ ನೀವು ಎಲ್ಲೂ ಹೋಗ್ಬೇಡಿ, ನಾವು ಕುತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗೋದಿತ್ತು. ಈಗ ಧಮ್ಕಿ ಅಂದ್ರೆ ಏನರ್ಥ? ಧಮ್ಕಿ ಹಾಕುವಂತ ಸಂಸ್ಕಾರ ಇಲ್ದೇವ್ರಲ್ಲ ನಾವು. ದುಡ್ಡು ಇಸ್ಕೊತೀವಿ ಅಂತ ಡೈರೆಕ್ಟ್ ಹೇಳಿದೀನಿ, ನಾ ಡೈರೆಕ್ಟ್ ಯಾರ್ಯಾರ ಹತ್ರ ಎಷ್ಟೆಷ್ಟು ತಗೊಂಡಿದ್ದೀವಿ ಅಂತಾನು ನನಗೆ ಗೊತ್ತು. ನನಗಿದೆ ಧಮ್ಕಿ ಏನಕ್ಕೆ ಹಾಕ್ಬೇಕು? ನಾನು ಧಮ್ಕಿ ಹಾಕೋನಲ್ಲ, ಫೇಸ್ ಮಾಡುವಂತವನು. ನಾನ್ ಮಾತಾಡಕ್ ಶುರು ಮಾಡಿದ್ರೆ ಆಮೇಲೆ ಬೇರೆ ತರನೇ ಇರುತ್ತೆ, ಬೇಡ ಅಂತ ಹೇಳಿ. ಇದು ಚೆನ್ನಾಗಿದೆ, ವಾಸುದೇವ್ ರೆಡ್ಡಿ ಅವರು ಇಲ್ಲ, ನಾನು ಇಲ್ಲ, ಇದಕ್ಕೆ ಅವರೇ ಚಾನಲ್ ನ ಕರೆದು ಬಿಟ್ರು, ಹಂಗೆ ಹಿಂಗೆ ಅಂತಂದ್ರು. ಅವ್ರು ಕರೀತಾರೋ ಇಲ್ಲ, ನೀವೇ ಮಾತಾಡಿದ್ರು ತಪ್ಪೇನಿಲ್ಲ, ನೀವು ಶುರು ಮಾಡಿರೋದು, ನೀವು ದುಡ್ಡು ಬರುತ್ತೆ ಅಂತ ಏನ್ ಬೇಕಾದ್ರೆ ಮಾಡಿ. ನಾನು ಅದ್ರ ಬಗ್ಗೆ ನಿಮ್ ಬಾಯಿಗೆ ಬಿಗ ಹಾಕಕ್ ನಾನೇ ಯಾರು?
ಅಲ್ವಾ? ನಿಮ್ ಇಷ್ಟ, ನೀವೇನ್ ಬೇಕಾದ್ರೆ ಮಾಡಿ, ಎಲ್ಲಿ ಬೇಕಾದ್ರೂ ಹೋಗಿ. ಅವ್ರು ಕಾಸು ಕೊಡ್ತಾರ ಅಂತ ಕೇಳೋದು ನನ್ನ ಕರ್ತವ್ಯ. ಅದು ಎಲ್ಲಿ ಹೋಗಿ, ಸ್ಟೇಷನ್ಗೆ ಹೋಗಿ ಹೋಗ್ತೀರಾ, ಎಲ್ಲಿ ಇನ್ನೊಂದ್ ಕಡೆ ಹೋಗ್ತೀರಾ, ಕಮಿಷನ್ ಆಫೀಸ್ಗೆ ಹೋಗ್ತೀರಾ, ಅವರೆಲ್ಲರೂ ನಮ್ಮನ್ನ ಕರೆಸಿ ಮಾತಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ದುಡ್ಡು ಒಂದು ವಿಲೇವಾರಿ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ. ಅವರೆಲ್ಲ ಯಾರೂ ದುಡ್ಡು ಕೊಡಲ್ಲ. ನಿನ್ನ ಒಬ್ಬ ವ್ಯಕ್ತಿ ಅಪಪ್ರಚಾರಕ್ಕೆ, ನಿಮ್ಮ ಪ್ರಚಾರಕ್ಕೋಸ್ಕರ ಇಷ್ಟು ಜನಕ್ಕೆ ಬಲಿ ಕೊಡ್ತಿರೋದು ಸರಿನಾ ಅಂತ ನನ್ನ ಭಾವನೆ. ಓಕೆ, ಅವರು ಸರ್ 18ನೇ ತಾರೀಕು ಫಸ್ಟ್ ಫಿಲ್ಮ್ ಚೇಂಬರ್ಗೆ ಹೋಗ್ತಾರೆ, ಮೋಸ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಜಯಮಾಲಾ ಅವ್ರು ಹೇಳ್ತಾರೆ, ನೀವು ಇಲ್ಲಿಗೆ ಬಂದ್ರೆ ಏನು ಪ್ರಯೋಜನ ಆಗೋದಿಲ್ಲ, ನೀವು ಕಾನೂನು ಮೊರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಜಯಮಾಲಾ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಮುಂದುವರಿಯೋದು ಅಂತ. ಹೋಗಿ ಕಾನೂನು ಮೊರೆ, ಅದ್ರಲ್ಲಿ ಏನಿದೆ, ಹೋಗಿ ಕಾನೂನು ಮೊರೆ ಹೋಗಿ. ನೀವು ನಾನು ಬೇಡ, ನಾನೇ ಹೇಳಿದ್ದೀನಲ್ಲ ಹೋಗಿ ಅಂತ. ನಿಮ್ಗೆ ದುಡ್ಡು ಸಿಗುತ್ತೆ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೀವು. ಅದ್ರ ಬಗ್ಗೆ ನೋ ಇದು. ನಾನು ಎಲ್ಲೂ ಅದೇ ಹೇಳಿದ, ನಿಮ್ಮ ತಡೆಯೋದು ಇಲ್ಲ, ನಿಮ್ ಬಾಯಿ ಬೀಗಾಗೂ ಹಾಕಲ್ಲ ನಾನು, ನಿಮ್ ಇಷ್ಟ. ಬಟ್ ನೀವು ನಮ್ಮ ಫ್ಯಾಮಿಲಿನ ಇಲ್ಲಿ ಸಲ್ದ ಭಾಸ್ಕರ್ ಮಾತಾಡ್ಬೇಕಾದ್ರೆ ಇಲ್ಲಿ ಸಲ್ದ ಇದನ್ನೆಲ್ಲ ತಂದಿದ್ದಾರೆ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿಲ್ಲ. ಇಲ್ಲ ಸಲ್ಲದ ಆರೋಪ ಅಂದ್ರೆ ಗೊತ್ತಿಲ್ಲ. ಅಲ್ಲಿ ಸಲ್ಲದಂತಂದ್ರೆ ನಮ್ಮ ವೈಫ್ಗೆ ದುಡ್ಡು ಹಾಕಿದೀರಾ, ಅವ್ರು ಬಂದು ನಿಮ್ಮ ಹತ್ರ ಸಾಲ ಕೊಡಿ ಅಂತ ಕೇಳಿಲ್ವಲ್ಲ. ನಾನ್ ಕೇಳಿರೋದು ನನ್ನ ಮೇಲೆ ತೋರ್ಸು. ನನ್ ಮಗನ್ಗೆ ಪಿಕ್ಚರ್ ಸಂಬಂಧನೇ ಇಲ್ಲ. ನೀವ್ ಹೆಂಗ್ ಹೇಳಿದ್ರಿ ನಿಮ್ ಮಗನ ಹೆಸರನ್ನ? ನಾನ್ ಮಾಡಿದೀನಿ, ಅದಕ್ಕೆಲ್ಲ ಹೊಣೆ ನಾನು ಒಬ್ಬನೇ ಹೊಣೆ. ದುಡ್ಡು ಇಸ್ಕೊಂಡಿರೋದಕ್ಕೂ ನಾನೇ ಹೊಣೆ, ದುಡ್ಡು ಕೊಡಕ್ಕೂ ನಾನೇ ಹೊಣೆ. ಯಾರ ಹತ್ರನೇ ಆಗಿರ್ಲಿ ಈ ಸಿನಿಮಾಗೆ ಸಂಬಂಧಪಟ್ಟಿದ್ದು. ನಂಗೆ ವೆಂಕಟ್ ಗೌಡ್ರು ಅಂತ ಹೇಳಿ ಅವರು ಪಾಪ ಕಾಸು ಕೊಟ್ಟಿದ್ದಾರೆ. ಸೋಮಣ್ಣ ಅಂತ ನಮ್ಮ ಸ್ನೇಹಿತ ಅವರು ಕೊಟ್ಟಿದ್ದಾರೆ. ನಾನು ಈಸ್ಕೊಂಡಿರೋದಕ್ಕೆ ನಾನು ಹೊಣೆ, ನಾನು ಒಬ್ಬನೇ ಹೊಣೆ. ನಮ್ಮ ಫ್ಯಾಮಿಲಿಯಿಂದ ನೀವು ತರುವಂತ ನೆಸೆಸಿಟಿ ಏನಿದೆ ನನ್ನೇ ಬಂದು ಕೇಳಿ. ಆಮೇಲೆ ಈಗ ಬೇರೆ ಕಡೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ನಿಮ್ಗೆ ದುಡ್ಡು ಬಂದ್ಬಿಡುತ್ತಾ? ನಾನು ಇವಾಗ್ಲೂ ಕೇಳ್ತಾ ಇದ್ದೀನಿ, ಯಾರು ಕೊಡ್ತಾರೆ ನಿಮ್ಗೆ ಕಾಸು? ತೋರಿಸಿ ನೋಡೋಣ, ಖರ್ಚು ಮಾತಾಡಿ. ನಾವೇ ಕೊಡ್ಬೇಕು, ನಾವೇ ಮಾತಾಡ್ಬೇಕು, ನಾವೇ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು. ಸಿನಿಮಾ ಮುಖಾಂತರನೇ ಈ ಹಣ ಬರ್ಬೇಕು. ನಾನು ಸಿನಿಮಾಗೋಸ್ಕರ ತಗೊಂಡಿರೋದು ದುಡ್ಡನ್ನ. ಇದು ಇಲ್ಲೇ ಇತ್ಯರ್ಥ ಆಗ್ಬೇಕು, ಬೇರೆ ಕಡೆ ಇತ್ಯರ್ಥ ಆಗುತ್ತೆ, ಅದು ನಿಮ್ ಇಷ್ಟ. ಓಕೆ ಸರ್, ಇವಾಗ ಭಾಸ್ಕರ್ ಶೆಟ್ಟಿ ಅವ್ರು ನಿಮಗೆ ಪರಿಚಯ ಆಗಿದ್ದು ಯೋಧಾ ಸಿನಿಮಾದ ಮುಖಾಂತರ, ದರ್ಶನ್ ಅವರ ಯೋಧಾ ಸಿನಿಮಾದ ಮುಖಾಂತರ. ಬಹಳ ಚೆನ್ನಾಗಿರುತ್ತೆ, ಸ್ನೇಹ, ತುಂಬಾ ಸೌಹಾರ್ದಯುತವಾಗಿ ಇರ್ತೀರಾ. ಸೊ ಅಲ್ಲಿ ಒಂದು ನಂಬಿಕೆ ಮೇಲೆ ಹಣವನ್ನ ಕೊಟ್ವಿ. ಬಟ್ ನಿಯರ್ಲಿ 3 years ಆಯ್ತು ಅಂತ ಅನ್ಸುತ್ತೆ. 2023 ಆರಂಭ ಆಗಿದೆ ಸಿನಿಮಾ. ಸೊ ಇನ್ನೂ ಕೂಡ ಏನು ಅಪ್ಡೇಟ್ಸ್ ಇಲ್ಲ, ಏನಾಗ್ತಾ ಇದೆ? ಸೊ ಸಿನಿಮಾ ಎಲ್ಲಿಗೆ ಬಂದು ನಿಂತಿದೆ ಸರ್? ಯಾಕೆ ಈ ಮನಸ್ತಾಪಗಳು ಉಂಟಾಯ್ತು ಅಂತ? ಇವತ್ತು ಕನ್ನಡ ಪ್ರೊಫೆಷನಲ್ ಪ್ರೊಡ್ಯೂಸರ್ಸ್ ಸಿನಿಮಾ ಮಾಡಕ್ ಆಗ್ತಾ ಇಲ್ಲ ಪಾಪ, ತುಂಬಾ ಕಷ್ಟ ಇದೆ. ಕನ್ನಡ ಸಿನಿಮಾಗಳು ತುಂಬಾ ಸೋಲ್ತಾ ಇರೋದ್ರಿಂದ ಕನ್ನಡ ಸಿನಿಮಾಗಳಿಗೆ ಹೊರಗಡೆ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆ ಒಂದು ಇದರಲ್ಲಿ ನಾನು ಕನ್ನಡಕ್ಕೆ ಒಂದು ಒಳ್ಳೆ ಸ್ಟ್ರೈಟ್ ಪಿಕ್ಚರ್ ಮಾಡ್ಬೇಕು ಅಂತ ಹೇಳಿ ನಾನೇನೋ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೆ. ಕನ್ನಡಕ್ಕೆ ಒಂದು ಒಳ್ಳೆ ಕಲಾವಿದರುಗಳು ಬರ್ಲಿ, ನಾನು ಹೋಗೋದ್ರ ಜೊತೆ ನನ್ನ ಜೊತೆಲಿ ಎಲ್ಲರೂ ಬರ್ಲಿ ಅನ್ನೋ ಉದ್ದೇಶದಿಂದ ನಾನು ಎಲ್ಲರೂ ಹೊಸಬನ್ನ ಹಾಕೊಂಡು ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋ ನಿರ್ಧಾರನ ಮಾಡಿರೋದು. ನಾನು ಎಷ್ಟು ಖರ್ಚು ಮಾಡ್ತೀನಿ, ನಾನು ಹೆಂಗೆ ಖರ್ಚು ಮಾಡಿ ಸಿನಿಮಾನ ವಿಜೃಂಭಣೆ ಆಗಿ ತೆಗಿತೀನಿ ಅಂತ ಎಲ್ರಿಗೂ ಗೊತ್ತು. ನಾನು ನನ್ನ ಓನ್ ಪ್ರೊಡಕ್ಷನ್ ಅಷ್ಟೊಂದು ಖರ್ಚು ಮಾಡಿ ತೆಗಿತೀನಿ, ಆ ತರ ಕ್ಯಾರೆಕ್ಟರ್ ನಾನು. ಸೊ ಆ ಇದ್ರಲ್ಲಿ ಮಾಡಿದ್ದೀವಿ. ಆಮೇಲೆ ಯಾವುದೇ ಕಾರಣಕ್ಕೂ ಅದರಲ್ಲಿ ನಾವು ಕಮ್ಮಿ ಮಾಡಿಲ್ಲ, ಖರ್ಚಲ್ಲಿ ಕಮ್ಮಿ ಮಾಡಿಲ್ಲ. ಅದೆಲ್ರಿಗೂ ಗೊತ್ತು. ಇದು ಯಾರೋ ಒಬ್ಬರು ಸ್ವಾರ್ಥಕ್ಕೋಸ್ಕರ ಅವ್ರು ಮಾತಾಡ್ಕೊಂಡು ಅವ್ರ ಪ್ರಚಾರ ತಗೊಳ್ಳೋಕ್ಕೋಸ್ಕರ ಎಲ್ರು. ಸೊ ನೋ ಪ್ರಾಬ್ಲಮ್, ನೀವು ಮಾತಾಡಿ. ಅದೇನು ನಾನು ಬೇಕು ಯಾವ ತರ ಫೇಸ್ ಮಾಡ್ಬೇಕು ನಾನು ಮಾಡೇ ಮಾಡ್ತೀನಿ. ಅದ್ರ ಬಗ್ಗೆ ಈ ವಸಂತಮ್ಮ ಜಯಲಕ್ಷ್ಮಿ ಇವ್ರು ಯಾರು ಸರ್? ಇವ್ರಿಗೂ ನಿಮ್ಗೂ ಹೇಗೆ ಪರಿಚಯ? ಅವರು ವಾಸುದೇವ್ ರೆಡ್ಡಿ ಅವ್ರು ಪಾಪ ಅವ್ರ ಹತ್ರ ಇಸ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರು ಮಾತಾಡಿದ್ದಾರೆ, ಅವ್ರು ತಗೊಂಡಿದ್ದಾರೆ. ಅದೇ ನೋ ಪ್ರಾಬ್ಲಮ್. ಅವ್ರು ನಾನು ನೀವೆಲ್ಲಿ ತಂದಿದ್ದೀರಾ ಅಂತ ಕೇಳ್ತೀನ. ಅಂದ್ರೆ ವಾಸುದೇವ್ ರೆಡ್ಡಿ ಅವರು ವಸಂತಮ್ಮ ಜಯಲಕ್ಷ್ಮಿ ಅವ್ರ ಹತ್ರ ಹಣ ಪಡ್ಕೊಂಡು ನಿಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅವರು ಕೂಡ ನಿಮ್ ಮೇಲೆ ಆರೋಪ ಮಾಡ್ತಾರೆ. ಮಾಡ್ಲಿ, ತಪ್ಪೇನಿಲ್ಲ. ದುಡ್ಡು ಇಸ್ಕೊಂಡ್ಮೇಲೆ ಕೊಡ್ಲಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ. ಮಾಡಿ, ನಿಮಗೆ ಯಾವ ತರ ದುಡ್ಡು ಬರ್ತಾ ಇದ್ದು, ಯಾವ ತರ ದುಡ್ಡು ಕೊಡ್ಬೇಕು ಅದ್ ನಾವೇ ಕೊಡ್ಬೇಕು. ಯಾರು ಜವಾಬ್ದಾರಿ ಯಾರಿದ್ದಾರೆ ನಿಮ್ಗೆ? ನಾನು ಒಬ್ಬನೇ ಜವಾಬ್ದಾರಿ. ಮತ್ತೆ ನೀವು ನನ್ನ ಕೇಳಿದ್ಬಿಟ್ಟು ಬೇರೆಯವರೆಲ್ಲ ಕೇಳ್ತಾ ಇದ್ರೆ ಕರೆಕ್ಟ್. ಕೇಳಿದ್ವಿ, ದುಡ್ಡು ಬರ್ಲಿಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಬೆಳವಣಿಗೆ ಬರ್ಲಿಲ್ಲ ಅಂತಂದ್ರೆ ಎಲ್ಲಿಂದ ನಾನೇನ್ ತಗೊಂಡು ದುಂದುವೆಚ್ಚ ಮಾಡ್ತಾ ಇದೀನ, ಇಲ್ಲ ಐಷಾರಾಮಿ ಓಡಾಡ್ತಾ ಇದೀನ? ಇಲ್ವಲ್ಲ, ಬರ್ಬೇಕು. ಎಲ್ಲಾ ಸಿನಿಮಾಗಳು ಲೇಟ್, ಒಂದೊಂದು ಪಿಕ್ಚರ್ಗಳು 5 ವರ್ಷ 7 ವರ್ಷ ಆಗುತ್ತೆ. ಅದಕ್ಕೆಲ್ಲರಿಗೂ ಓಂ ಪ್ರಕಾಶ ಹೊಣೆ ಅಲ್ಲ. ಆ ಪ್ರೊಡ್ಯೂಸರ್ ಯಾರ್ಯಾರು ಹೊಣೆ ಇದಾರೋ ಅವ್ರವ್ರು ಫೇಸ್ ಮಾಡ್ಕೋತಾರೆ. ಅವ್ರು ಹೇಳಿ ನಮ್ಗೆ ಯಾವ ಪಿಕ್ಚರ್ ಯಾರು ಕಾರಣ ಇದಕ್ಕೆ ಅಂತ ಹೇಳಿ. ಸೊ ಅದರಿಂದ ಈಗ ನಾನು ಈ ಸಿನಿಮಾನ ಮಾರ್ಬೇಕು ಅಂತಾನೆ ಓಡಾಡ್ತೀನಿ. ನಾನು ಕಲರ್ಸ್ ಅಲ್ಲಿ ಕೆಲವರು ನಮ್ಮ ಸ್ನೇಹಿತರ ಜೊತೆ ಮಾತಾಡಿದೀನಿ, OTT ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಿದೀನಿ. ವೆಂಕಟ್ ಗೌಡ್ರು ಕೂಡ ಪಾಪ ಮಾತಾಡಿದ್ದಾರೆ. ಎಲ್ಲ ಆಯ್ತು. ಇನ್ನೇನು 25ನೇ ತಾರೀಕು ಒಳಗಡೆ ಎಲ್ಲ ಆಲ್ಮೋಸ್ಟ್ ಆಲ್ ಇತ್ಯರ್ಥ ಆಗೋ ತರ ಇತ್ತು. ಈಗ ಇವ್ರು ಈ ತರ ಎಲ್ಲ ಶುರು ಮಾಡಿದ್ರೆ ನೋಡೋಣ ಇದು ಎಲ್ಲಿವರೆಗೂ ನಿಂತ್ಕೊಳ್ಳಿ. ಅಂದ್ರೆ ಅವ್ರು ತಾಳ್ಮೆ ತಗೊಳ್ಬೇಕಿತ್ತು ಇನ್ ಸ್ವಲ್ಪ ದಿನ ಅಂತ ಹೇಳ್ತಿದ್ದೀರಾ? ಇಷ್ಟು ದಿನ ಕಾಯ್ದಿದ್ದವರು ನಾನು ಹೇಳಿದೀನಿ 18ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ 100% ಎಲ್ಲನೂ ಆಗುತ್ತೆ. ಈ 25 ಆಗುತ್ತೆ ಅಂತ ಅವ್ರಿಗೆ ಆ ತಾಳ್ಮೆ ಇಲ್ಲ. ಆಮೇಲೆ ಏನೋ ಇದು ನಾನು ಓವರ್ ಪ್ರಚಾರ ತಗೋಬೇಕು, ಏನು ಬೇಕಾದ್ರೆ ತಗೊಂಡು ಹಾಳಾಗೋದು. ನನಗೇನಾಗುತ್ತೆ ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ನಾನು ನಿಮ್ಗೆ ಯಾರೋ ಕಾಸು ಕೊಡ್ತಾರೋ ಇಸ್ಕೊಳ್ಳಿ, ಪಿಕ್ಚರ್ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ, ನೀವೇ ಇಟ್ಕೊಳ್ಳಿ, ಏನೂ ತೊಂದ್ರೆ ಏನಿಲ್ಲ. ನನಗೆ ಅದರಿಂದ ₹1 ಬೇಡ. ನಾನು ಯಾರ್ಯಾರು ಕೊಡ್ಬೇಕು ನಾನು ಬೇರೆ ತರ ಕೊಟ್ಕೋತೀನಿ, ನಾನು ಕೊಡ್ತೀನಿ, ಏನ್ ತೊಂದ್ರೆ ಇಲ್ಲ. ನೀವು ಮೋಸ ಹೋಗ್ಬೇಡಿ.
ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೇ ಮೋಸ ಹೋಗ್ಬೇಡಿ, ನೀವೇ ತಗೊಳ್ಳಿ ಎಲ್ಲಾನು. ಎಲ್ಟೇ ಸಿನಿಮಾ ನಿಮ್ಗೆ ಬರ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ಕೊಟ್ಟಿದ್ದೀನಿ. ನೀವು ತಗೊಂಡು ನನಗೆ ಕೊಡಿ ಅಂತ, ನನಗೂ ಕೊಡ್ಲೂಬೇಡಿ, ನನಗೆ ನೀವೇ ಇಟ್ಕೊಳ್ಳಿ, ಆರಾಮಾಗಿ ನೀವು ಚೆನ್ನಾಗಿರಿ, ಅಷ್ಟೇ ಸಾಕು. ನಾವು ಇನ್ನೊಬ್ಬರನ್ನ ತಗೊಂಡು ನಾವು ಐಷಾರಾಮ್ಯ ಮಾಡ್ಬೇಕು ಅನ್ನೋದು ನನ್ನ ಜಮಾನದಲ್ಲಿ ಇಲ್ಲ. ಸರ್, ಒಂದ್ ರೀತಿಯಾಗಿ ನೀವು ಹೇಳ್ದಾಗೆ ಪ್ರೊಡ್ಯೂಸರ್ಸ್ ಗಳೇ ಮುಂದೆ ಬರ್ತಾ ಇಲ್ಲ ಸಿನಿಮಾ ಮಾಡೋದಕ್ಕೆ, ದುಡ್ಡು ಹಾಕೋದಕ್ಕೆ ಕಷ್ಟದ ಪರಿಸ್ಥಿತಿ ಇದೆ. ಸೊ ಈ ರೀತಿಯಾದಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಿಮ್ಮನ್ನ ಹೊರತುಪಡಿಸಿ ಇನ್ನು ಸುಮಾರು ಜನ ಸಿಲುಕಿದ್ದಾರೆ. ಸೊ ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿನ ಎದುರಿಸಬೇಕಾದಂತಹ ಸಿಚುವೇಶನ್ಸ್ ಬರ್ತಾ ಇದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸರ್? ಇದು ಕಾಮನ್ ಮೇಡಮ್, ಇದೇನು ಮಾಡೋಕ್ಕಾಗಲ್ಲ. ಎಲ್ಲಾದ್ರೂ ಒಂದ್ ಕಡೆ ಯಾರಿಗಾರು ಅವರು ತಪ್ಪು ಅಂತ ಅನ್ಸಿರ್ಬೋದು ನಮ್ಮ ಮೇಲೆ, ಆ ರೀತಿ ಅವ್ರು ರೈಸ್ ಮಾಡಿದ್ದಾರೆ. ಬೇರೆ ಬೇರೆ ಪ್ರಾಬ್ಲಮ್ಸ್ 1000 ಇದೆ ಬೇರೆ ಕಡೆ. ಪಾಪ ನಮ್ ಕಡೆ ಅವ್ರಿಗೆ ನಮ್ಮಿಂದನೇ ಅವ್ರು ತಪ್ಪು ಕಂಡಿಡಿದಿರ್ಬೋದು. ಸೊ ಅದಕ್ಕೆ ಅವ್ರು ಹೋಗ್ತಾ ಇದಾರೆ, ಹೋಗ್ಲಿ ಬಿಡಿ, ಅದ್ರಲ್ಲಿ ಏನಿದೆ. ಅದ್ರ ಬಗ್ಗೆ ನಾವು ನೀವು ಮಾಡ್ತಿರೋ ತಪ್ಪು ಅಂತ ಹೇಳೋದು ನಾನು ತಪ್ಪು, ನಾವು ಮಾಡೋದು. ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆ ಏನಾದ್ರು ಕೊಡ್ತೀರಾ, ಅಥವಾ ಇದು ಇತಿಶ್ರೀ ಹೇಗಾಗತ್ತೆ ಅಂತ? ಆದ್ರೆ ಇನ್ನೂ ಜಾಸ್ತಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತೀನಿ ನಾನು. ಓಕೆ, ಇನ್ನು ಫಾರ್ ವಾಟ್ ರೀಸನ್ ಸರ್? ನಿಮ್ ಇಷ್ಟ, ನೀವು ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಿಮ್ಗೆ ಕಾಸು ಬರುತ್ತೆ ಅಂದ್ರೆ ಮಾಡಿ. ನಾನೇನ್ ಹೇಳ್ತಿದ್ದೀನಿ, ನಿಮ್ಗೆ ಜಾಸ್ತಿ ಕಂಪ್ಲೇಂಟ್ ಕೊಟ್ರೆ ನಿಮ್ಗೆ ಒಳ್ಳೇದು ಅಂದ್ರೆ ಮಾಡಿ, ಏನ್ ಬೇಕಾದ್ರೂ ಮಾಡಿ, ನೋಡೋಣ ಅದಡಿ. ಅದ್ರಲ್ಲಿ ನಾನೇ ಹೇಳ್ತೀನಲ್ಲ ನಿಮ್ಗೆ, ನಿಮ್ಗೆ ದುಡ್ಡು ಬಂದ್ರೆ ಏನ್ ಬೇಕಾದ್ರೂ ಮಾಡಿ. ಅದರಿಂದ ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲ ನಾನು. ವಾಸುದೇವ್ ರೆಡ್ಡಿ ಅವ್ರಿಗೆ ಏನ್ ಹೇಳಕ್ ಇಚ್ಛಿಸ್ತೀರಾ ಸರ್? ಬಿಕಾಸ್ ತುಂಬಾ ಅತ್ಯಾಪ್ತರು ನಿಮ್ಗೆ ಅವರು. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ ಮೇಡಮ್, ದೇವ್ರಂತ ಮನುಷ್ಯ. ಆ ಅಪ್ಪನ್ಗೆ ಈ ಅಪ್ಪ ಕೈಲಿಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಇದೆಲ್ಲ ಮತ್ತೊಬ್ರು ಭಾಸ್ಕರ್ ಅವರು ಪ್ರಚಾರಕ್ಕೋಸ್ಕರ ಇದ್ ಮಾಡ್ತಿದ್ರೆ, ಅವ್ರಿಗೆ ನಾನು ಹೀರೋ ಅಂತ ಪ್ರಮೋಟ್ ಮಾಡ್ಬೇಕು ಅಂತ ಅವ್ರಿಗೆ ನಾನು ಹೇಳಲ್ಲ. ನಾನು ನಿಮ್ಮನ್ನ ಇಟ್ಕೊಂಡು ಹೀರೋ ಅಂತ ಸಿನಿಮಾ ಮಾಡಿಲ್ಲ, ನಾನು ಯಾವತ್ತೂ ಹೇಳೂ ಇಲ್ಲ. ನೀವೇ ಪಾಪ ಮಾಡ್ಕೊಂಡ್ಬಿಟ್ಟು ನೀವೇ ಮಾಡ್ಬಿಟ್ರೆ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ನು ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಕಂಪ್ಲೀಟ್ ಮಾಡಿ, ಏನು ತೊಂದ್ರೆ ಏನಿಲ್ಲ. ನಿಮ್ ದುಡ್ಡು ಬರುತ್ತೆ, ವಾಸುದೇವ್ ರೆಡ್ಡಿ ಅವ್ರಿಗೆ ದುಡ್ಡು ಬರುತ್ತೆ, ಭಾಸ್ಕರ್ ಅವ್ರಿಗೂ ಬರ್ಬೇಕಲ್ವಾ, ಅವ್ರಿಗೂ ಕಾಸು ಹೋಗ್ಬೇಕು. ಅವ್ರೇನ್ ನಾವು ಕೊಟ್ಟಿಲ್ಲ ಅಂತ ಹೇಳಿಲ್ಲ, ಎಲ್ರಿಗೂ ಹೋಗ್ಲಿ, ದುಡ್ಡು ಹೋಗ್ಲಿ. ನಿಮ್ಗೆ ಬರುತ್ತೆ ಅನ್ನೋದಾದ್ರೆ ಎಲ್ಲಿ ಬೇಕಾದ್ರೆ ಕಂಪ್ಲೀಟ್ ಮಾಡಿ. ಅದ್ರ ಬಗ್ಗೆ ನೋಡೋದು. ಈ ಸಮಯಾವಧಿ ಏನಾದ್ರು ಕೊಟ್ಟಿದ್ರೆ ಸರ್? ಅಂದ್ರೆ ಇಷ್ಟು ಒಳಗಡೆ ರಿಟರ್ನ್ ಮಾಡ್ಬೇಕು, ಮಾತುಕತೆ ಆತರ ಆಗಿರುತ್ತಲ್ಲ ಮೊದ್ಲೇನೆ. ಈಗ ಅಕಸ್ಮಾತ್ ಆಗ್ಲಿಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ಈಗ ಆಗ್ಲಿಲ್ಲ, ಈಗ ನಾಳೆ ಬೆಳಿಗ್ಗೆ ಹೇಳಿದ್ದೆ, ಆಗಿಲ್ಲ, ಏನ್ ಮಾಡಕ್ಕಾಗುತ್ತೆ ಅದಕ್ಕೆ? ಸಿನಿಮಾ 108 ಪ್ರಾಬ್ಲಮ್ ಇದೆ. ಕನ್ನಡ ಸಿನಿಮಾಗಳ ಮೇಲೆ ಹೊರಗಡೆ ತುಂಬಾ ಪ್ರೆಷರ್ ಜಾಸ್ತಿ ಇದೆ, ನಿಜ ತುಂಬಾ ಇದೆ. ಅದನ್ನ ನಾವು ಫೇಸ್ ಮಾಡ್ಬೇಕಲ್ಲ. ನಾನು ಆಗ್ಲೇ ಹೇಳಿದ್ ನಿಮ್ಗೆ, ಸ್ಟಾರ್ಡಮ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ನಾನು, ಎಲ್ಲ ಹೊಸಬ್ರು ಇಟ್ಕೊಂಡು ಹೆಂಗ್ ಕೊಟ್ಬಿಡ್ತಾರೆ. ಅದರಿಂದ ಅಷ್ಟೇ, ನಾನು ಬರೋದು ಎಲ್ಲ ನೀವು ತಗೊಳ್ಳಿ ಅಂತಾನೆ ಹೇಳ್ತೀನಿ. ನೀವು ತಗೊಳ್ಳಿ, ನೀವು ಫುಲ್ ಕ್ಲಿಯರ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನನಗೆ ₹1 ಬೇಡ, ನನಗೆ ಬೇಡ. ನಾನು ಬೇರೆಯವ್ರು ನನ್ನ ಕಡೆ ಯಾರ್ಯಾರು ಕೊಡಬೇಕು ನಾನು ಕೊಡ್ಕೋತೀನಿ, ಅದು ನಾನು ಹೇಳ್ಕೊತೀನಿ, ಏನು ತೊಂದರೆ ಏನಿಲ್ಲ. ನಿಮಗೆ ಒಳ್ಳೇದಾಗುತ್ತೆ ಏನಂದ್ರೆ ಏನು ಬೇಕಾದ್ರೂ ಮಾಡಿ, ನಾನು ಈಗಲೂ. ಸರ್, ಇವಾಗ ಮಗ ಮತ್ತೆ ಹೆಂಡತಿನ ತರ್ತಾ ಇದಾರೆ, ನಾನ್ ದುಡ್ಡು ತಗೊಂಡಿದ್ದು ಅವ್ರ ಹೆಸರಲ್ಲೇ ಯಾಕೆ ಬೆಳೆಸಿದ್ರು ಅಂತ ಹೇಳ್ಬಿಟ್ಟು. ಸೊ ಫ್ಯಾಮಿಲಿ ಮೇಲೆ ಏನಾದ್ರು ಪ್ರೆಷರ್ ಬೀಳ್ತಾ ಇದೆಯಾ ದುಡ್ಡು ವಾಪಸ್ ಪಡೆಯುವಂತ ಒಂದ್ ನಿಟ್ಟಿನಲ್ಲಿ? ಆತರ ಏನಾದ್ರು ಮಗ ಅಥವಾ ವೈಫ್? ಮೇಡಮ್, ನಾನು ಎಲ್ಲ ನಾನು ನಿಂತ್ಕೋಬೇಕು ಅಂತಂದ್ರೆ ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಬಟ್ ಇದು ಒಳ್ಳೇದಾಗ್ಲಿ ಅಂತ ಅಷ್ಟೇ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ, ನನಗೆ ಒಳ್ಳೇದಾಗ್ಲಿ ಅಂತಲ್ಲ. ನನಗೆ ಒಳ್ಳೇದಾಗಬೇಕು ಅಂದ್ರೆ ನಾನು ಮಾತಾಡೋದು ನನಗೆ ಗೊತ್ತು, ನಾನು ಮಾತಾಡ್ತೀನಿ. ಅವ್ರಿಗೆ ಒಳ್ಳೇದಾಗ್ಲಿ. ಪಾಪ ಅದರಲ್ಲಿ ವಸ್ತುತೆ ವಿಡಿಯೋ ಸಿಗಾಕೊಂಡು ಅವರು ಎಲ್ಲೆಲ್ಲಿ ಕಾಸು ಕೊಡ್ತಿದ್ದಾರೆ, ಎಲ್ಲರೂ ಸೇರ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಮನೋಭಾವದಲ್ಲಿ ಈಗಲೂ ಮಾತಾಡ್ತಿದ್ದೀನಿ. ಅವತ್ತು ಮಾತಾಡಿದ್ದೀನಿ, ಈಗಲೂ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅದು ಬೇರೆ ಎಲ್ಲ ಬಿಡಿ, ನಾನು ಫೇಸ್ ಮಾಡ್ಕೊತೀನಿ. ಅದು ನಮ್ಮನ್ನ ಬೇಡ. ಸಾರಿ. ಅವ್ರಿಗೆ ಏನ್ ಭರವಸೆ ಕೊಡ್ತೀರಾ ಸರ್? ಅಂದ್ರೆ ನಿಮಗ್ ದುಡ್ಡು ಕೈ ಸೇರತ್ತೆ, ಇನ್ ಕೇಸ್ ಏನೋ ಒಂದು ಇತ್ಯರ್ಥ ಆಡ್ಬೇಕು ಇದಕ್ಕೆ ಅಂತ ಮಾತುಕತೆ ಆಡೋದಾದ್ರೆ ಏನ್ ಹೇಳಕ್ ಇಚ್ಛಿಸ್ತೀರಾ? ಅಷ್ಟೇ, ನೀವು ಸುಮ್ಮನೆ ಇದ್ರೆ ಕಾಸು ಬರುತ್ತೆ. ಓಕೆ, ಹೋರಾಟ ನಿಲ್ಸಿ ಅಂತೀರಾ? ನಿಮ್ಮಿಷ್ಟ, ನೀವು ನಿಲ್ಸ್ಕೊಳ್ಳಿ, ನಿಲ್ಸದೆ ಹೋಗಿ ಓಡಿ, ನನಗೇನಾಗಬೇಕಾಗೈತೆ? ಓಡಿ, ಬಸ್ ದುಡ್ಡು ಬೇಕು ಅಂದ್ರೆ ಫಸ್ಟ್ ನನ್ನ ಹತ್ರ ಬನ್ನಿ. ಓಕೆ, ಫೈನ್ ಸರ್. ಇವಾಗ ಅವ್ರ ವರ್ಷನ್ ನಾನು ಕೇಳ್ತಾ ಹೋಗ್ತೀನಿ. ಪಾಪ ಸಿನಿಮಾ ಒಂದು ಆಸೆ ಇರುತ್ತೆ, ಹೀರೋ ಅಂತ ಪ್ರಚಾರಕ್ಕಾಗಿ ಮಾಡ್ತಾ ಇದಾರೆ ಅಂತ ಹೇಳಿದ್ರಿ, ಹೀರೋ ಆಗ್ಬೇಕು ಅಂತ ಒಂದ್ ಕನ್ಸಿರುತ್ತೆ. ಸೊ ಆ ಒಂದು ಆಸೆಯಿಂದಾಗಿ ದುಡ್ಡನ್ನ ಕೊಟ್ಟಿರ್ತಾರೆ. ಬಟ್ ಅದು ಈ ಕಡೆ ಸಿನಿಮಾನು ಇಲ್ಲ, ಹೀರೋ ಪಾತ್ರ ಕೂಡ ಸಿಗ್ತಾ ಇಲ್ಲ, ಪ್ರಮೋಷನ್ ಕೂಡ ಆಗ್ತಾ ಇಲ್ಲ ಅಂದಾಗ ಅವ್ರಿಗೂ ಒಂದ್ ಸ್ವಲ್ಪ ಬೇಸರ ಆಗೋದುಂಟು. ಸೊ ಹಾಗಾಗಿ ಇದೆಲ್ಲ ಮಾಡಿದ್ರ ಅಂತ? ಹೀರೋ ಅನ್ನೋ ಮಾತ್ರ ತೆಗೆದು ಪಕ್ಕಕ್ಕೆ ಇಟ್ಬಿಡಿ ಮೇಡಮ್. ನಾನು ಹೀರೋ ಅಂತ ಅವ್ನು ಯಾವತ್ತೂ ಹೇಳಿಲ್ಲ. ನೀವು ಹೇಳೇ ಇಲ್ಲ? ನಾನು ಹೇಳೇ ಇಲ್ಲ, ನಾನು ಹೇಳಲ್ಲ. ಓಕೆ, ಡನ್. ಇನ್ನ ಒಂದು 10 ವರ್ಷ ಆಗ್ಲಿ ಬೇಕಾದ್ರೆ ಈ ಪಿಕ್ಚರು, ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಆ ಮಾತನ್ನ. ನಾನು ಸಿನಿಮಾ ನನ್ನ ಪ್ರೇಮಿ ಅಷ್ಟೇ. ಇನ್ನು 10 ವರ್ಷ ಆದ್ರೂ ನನ್ನ ಬಾಯಿಂದ ಆ ಮಾತನ್ನ ನೀವೆಲ್ಲ ನಿಮ್ಮ ಯಾವ ತಲ ಅಂತ ಬಂದು ಹೇಳ್ಸಕ್ಕಾಗಲ್ಲ. ಅದೆಲ್ಲ ತಪ್ಪು. ನಾನು ಮಾಡಿದೀನಿ, ಹೇಳಿದ್ ನಾ ಏನ್ ಮಾತಾಡ್ತೀನಿ, ಫಸ್ಟ್ ಏನ್ ಮಾತಾಡ್ತೀನಿ, ಲಾಸ್ಟ್ ವರ್ಗು ಅದೇ ಮಾತಾಡ್ತೀನಿ, ಈಗಲೂ ಅದೇ ಮಾತಾಡ್ತಿದ್ದೀನಿ. ನಾನು ಮಾಡ್ತೀನಿ, ನಂಗೆ ಗೊತ್ತು ಸಿನಿಮಾ ಹೆಂಗ್ ರಿಲೀಸ್ ಮಾಡ್ಬೇಕು ಅಂತ ನಮಗ್ ಗೊತ್ತು. ನೀವೇನೇ ಮಾಡ್ಕೊಳ್ಳಿ, ನಿಮಗ್ ಬರೋದಾದ್ರೆ ಮಾಡಿ, ಒಳ್ಳೇದಾಗ್ಲಿ, ನಿಮಗೂ ಬರ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಡನ್ ಸರ್, ಥ್ಯಾಂಕ್ ಯು. ಸಾಕಷ್ಟು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ನೋಡಿದ್ರಲ್ವ ವೀಕ್ಷಕರೇ, ಇದಿಷ್ಟು ಓಂ ಪ್ರಕಾಶ್ ಅವರು ತಮ್ಮ ಮೇಲಿರುವಂತಹ ವಂಚನೆ ಆರೋಪದ ವಿಚಾರವಾಗಿ ಕೊಟ್ಟಂತಹ ಫಸ್ಟ್ ರಿಯಾಕ್ಷನ್. ನಮ್ಮ ಸುವರ್ಣ ನ್ಯೂಸ್ಗೆ ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ರೋಜಾ ಮನು ಪಾಟೀಲ್, ಸುವರ್ಣ ನ್ಯೂಸ್ ಡಿಜಿಟಲ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.